ವೀಕ್ಷಕರೇ, ದಾಂಪತ್ಯದ ಸಮಸ್ಯೆ ಅಂದ್ರೆ ಏನು? ಗಂಡ ಹೆಂಡತಿ ಮದುವೆ ಆದ ನಂತರ ತಿಂಗಳು ಅಥವಾ ವರ್ಷ ಅತಿ ಅನ್ಯೋನ್ಯವಾಗಿ ಇದ್ದು ಮಧ್ಯದಲ್ಲಿ ಕೆಲವು ಸಮಸ್ಯೆ ಬರುತ್ತೆ. ಹೆಂಡತಿ ಕಡೆಯಿಂದ ಆಗಿರಲಿ ಅಥವಾ ಗಂಡನ ಕಡೆಯಿಂದ ಆಗಿರಲಿ, ಆ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದು ಬರ್ತಾ ಬರ್ತಾ ಏನಾಗುತ್ತೆ, ಅದು ಬೆಟ್ಟದಷ್ಟು ಬೆಳೆದೋಗ್ಬಿಡುತ್ತೆ. ಅವಾಗ ಇಬ್ರು ಮನಸ್ತಾಪ ಆಗಿ ಹೆಂಡತಿ ನಿನ್ನ ಸವಾಸನೆ ಬೇಡ ಅಂತ ಹೇಳಿ ತವ್ರ ಮನೆ ಸೇರ್ಕೊಂಡ್ಬಿಡ್ತಾರೆ. ತವ್ರ ಮನೆ ಸೇರ್ಕೊಂಡಾಗ ಗಂಡ ಸುಮ್ಮನೆ ಕೂರಕ್ಕಾಗತ್ತಾ? ನನ್ನ ಹೆಂಡತಿ ಏನೋ ಒಂದು ಘಟನೆ ನಡೆದು ಹೋಗಿದೆ, ಮತ್ತೆ ನನ್ನ ಹೆಂಡತಿನ ಕರೆದುಕೊಂಡು ಬರಬೇಕು, ಮತ್ತೆ ಸಂಸಾರ ಅನ್ಯೋನ್ಯವಾಗಿ ಮುಂದಿನ ಜೀವನ ನಡೆಸಬೇಕು ಅನ್ನೋ ವ್ಯಾಮೋಹದಲ್ಲಿ ಸುಮಾರು ಸತಿ ಹೆಂಡತಿ ಮನೆಗೆ ಹೋದ್ರೂ ಅಲ್ಲಿ ಒಂದು ಕವಡೆ ಕಾಸಷ್ಟು ಕಿಮ್ಮತ್ತು ಅವನಿಗೆ ಸಿಗೋದಿಲ್ಲ. ಅದೇ ತರ ಹೆಂಡತಿ ಅಥವಾ ಗಂಡ ಕೆಲವು ಸಮಯದಲ್ಲಿ ಹೆಂಗಸರಿಗೆ ಗಂಡ ದೂರ ಆಗಿರ್ತಾನೆ, ಇನ್ನೊಂದು ಪರಸ್ತ್ರೀ ವ್ಯಾಮೋಹದಲ್ಲಿ ಕಟ್ಟಿಕೊಂಡದಂತ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಸ್ತ್ರೀಯಲ್ಲಿ ವ್ಯಾಮೋಹದಲ್ಲಿ ಅವನು ಮನೆ ಮಾಡಿಕೊಂಡು ಸಪರೇಟ್ ಆಗಿ ಇರ್ತಾನೆ. ಇಲ್ಲಿ ಕಟ್ಟಿಕೊಂಡಂತ ಹೆಂಡತಿ ನನ್ನ ಗಂಡ ನನ್ನಿಂದ ದೂರ ಆದ, ಮತ್ತೆ ನನ್ನ ಗಂಡನ ಪಡ್ಕೋಬೇಕು, ಆ ಕೆಟ್ಟ ಸ್ತ್ರೀ ಸಹವಾಸದಿಂದ ಬಿಡಿಸಬೇಕು, ಮತ್ತೆ ನನ್ನ ಯಜಮಾನ ನನ್ನ ಹತ್ರ ಬರಬೇಕು ಅನ್ನೋ ವ್ಯಾಮೋಹದಲ್ಲಿ ಸ್ತ್ರೀ ಇರ್ತಾರೆ. ಈಗ ಅದೇ ತರ ಸಮಸ್ಯೆಗಳು ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ದೂರ ಆದವರು ಮತ್ತೆ ದಾಂಪತ್ಯ ಹೊಂದಾಣಿಕೆ ಆಗೋದಕ್ಕೆ ಅಂದ್ರೆ ದಾಂಪತ್ಯ ಕೂಡೋದಕ್ಕೆ, ದಾಂಪತ್ಯ ಮತ್ತೆ ಒಡೆದೋದಂತ ಸಂಸಾರ ಮತ್ತೆ ಕೂಡಿಸುವಂತ ಒಂದು ಸರಳವಾದಂತ ಒಂದು ತಂತ್ರವನ್ನು ಹೇಳಿಕೊಡುತ್ತೇನೆ ವೀಕ್ಷಕರೇ. ಆ ತಂತ್ರವನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಮಾಡಿದರೆ ಯಾವುದೇ ಇದಕ್ಕೆ ಖರ್ಚು ವೆಚ್ಚ ಯಾವುದೂ ಬರುವುದಿಲ್ಲ. ಇದು ನಿಮ್ಮ ಮನೆಯಲ್ಲೇನೆ ನಿಮ್ಮ ಕೈಯಾರೇನೆ ಮಾಡುವಂತ ಒಂದು ತಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ವೀಕ್ಷಕರೇ. ಆ ತಂತ್ರವನ್ನು ನೀವು ಮಾಡಿ ನಿಮ್ಮ ಹೆಂಡತಿ ದೂರ ಆದಂತ ಹೆಂಡತಿ ಗಂಡ ಬೇಕಂತ ಅವರಾಗಿ ಬರ್ತಾರೆ, ಗಂಡ ಬಿಟ್ಟಂತ ಹೆಂಡತಿ ನನ್ನ ಗಂಡ ಅಂತ ಮತ್ತೆ ಅವರು ಹೆಂಡತಿ ಜೊತೆ ಗಂಡನ ಜೊತೆ ಮತ್ತೆ ಸ್ನೇಹದಿಂದ ಪ್ರೀತಿಯಿಂದ ಮತ್ತೆ ಒಗ್ಗಟ್ಟಾಗಿ ಜೀವನ ಮಾಡೋದು ಸತ್ಯ. ಈ ತಂತ್ರವನ್ನು ಶುಕ್ರವಾರ ಅಥವಾ ಮಂಗಳವಾರ ಕೇವಲ 2 ವಿಳೆದೆಲೆಯಲ್ಲಿ, ಅರ್ಥ ಆಯ್ತಾ? 2 ವಿಳೆದೆಲೆ, 1 ಅರಿಶಿಣದ ಕೊಂಬು, ಅರ್ಥ ಆಯ್ತಾ? ಇದಕ್ಕೆ ಬೇಕಾದಂತ ಸಾಮಗ್ರಿಗಳು, ಅರ್ಥ ಆಯ್ತಾ? ಈ 2 ವಿಳೆದೆಲೆಯಲ್ಲಿ, 1 ವಿಳೆದೆಲೆಯಲ್ಲಿ ಈಗ ನಿಮ್ಮ ಯಜಮಾನ ದೂರ ಆಗಿದ್ರೆ ಯಜಮಾನ ಹೆಸರನ್ನು ಬರೆಯಬೇಕಾಗುತ್ತೆ, ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಮಂಜುನಾಥ ಅಂತ ಬರೆದಿರ್ತೀನಿ. ಒಂದು ಉದಾಹರಣೆಗೆ ವೀಕ್ಷಕರೇ, ಮಂಜುನಾಥ ಆಯ್ತಾ? ಒಂದೇ ಎಲೆಯಲ್ಲಿ ಮಂಜುನಾಥನ್ನು ಬರೀಬೇಕು, ಅಂದ್ರೆ ನಿಮ್ಮ ಹೆಸರು. ಆ ನಂತರ ನಿಮ್ಮಿಂದ ದೂರ ಆದಂತ ವ್ಯಕ್ತಿ, ಸ್ತ್ರೀ ಆಗಿರ್ಲಿ ಅಥವಾ ಪುರುಷ ಆಗಿರ್ಲಿ, ಯಾರೇ ಆಗಿರ್ಲಿ ಅವರ ಹೆಸರನ್ನು ಬರೀಬೇಕಾಗುತ್ತೆ. ಮಮತಾ ಅಂತ ಬರೆದಿರ್ತೀನಿ. ಇದು ನಾನು ಉದಾಹರಣೆಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ನೀವು ಹೇಗೆ ಮಾಡಬೇಕು ಅನ್ನೋ ದಾರಿಯನ್ನು ನಾನು ತೋರಿಸ್ತಾ ಇದ್ದೇನೆ. ಇದು ಒಳ್ಳೆಯದಕ್ಕೆ, ಏಕೆಂದ್ರೆ ಒಡೆದೋದಂತ ಸಂಸಾರ, ದೂರಾದಂತ ದಾಂಪತ್ಯ ಮತ್ತೆ ಕೂಡೋದಕ್ಕೆ ಈ ಯಂತ್ರವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ. ಈ 2 ಎಲೆಯಲ್ಲಿ, 1 ಎಲೆಯಲ್ಲಿ ನಿಮ್ಮ ಹೆಸರು, ಇನ್ನೊಂದು ವಿಳೆದೆಲೆಯಲ್ಲಿ ನಿಮ್ಮ ದೂರ ಆದಂತ ವ್ಯಕ್ತಿ ಅಥವಾ ನಿಮ್ಮ ಧರ್ಮಪತ್ನಿ ಅಥವಾ ನಿಮ್ಮ ಯಜಮಾನ ಯಾರೇ ಆಗಿರಲಿ ಅಂತವರ ಹೆಸರನ್ನು ಬರೆದು ಈ 2 ಎಲೆಯನ್ನು ಹೀಗೆ ಜೋಡಿಸಿ, ಅರ್ಥ ಆಯ್ತಾ? ಹೀಗೆ ಜೋಡಿಸಿಬಿಟ್ಟು ಇದಕ್ಕೆ ಒಂದು ಮಂತ್ರಾಕ್ಷತೆಯನ್ನು ನಾವು ಹೇಳಬೇಕಾಗತ್ತೆ. ಆ ಮಂತ್ರಾಕ್ಷತೆಯನ್ನು 21 ಬಾರಿ ಆ ಮಂತ್ರಾಕ್ಷತೆಯನ್ನು ಪಠಿಸಿ ಇದಕ್ಕೆ ಅರಿಶಿಣ ಮತ್ತು ಕುಂಕುಮದಿಂದ, ಅರ್ಥದ ವೀಕ್ಷಕರೇ, ಓಂ ಕ್ರಾಂ ಕ್ರೀಂ ಕ್ರೋಂ ಪಟ್ ಸ್ವಾಹ ಹೇಳಿದರ್ತಾ ಇದ್ದೀನಿ ವೀಕ್ಷಕರೇ. ಈ ಮಂತ್ರವನ್ನು ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಕೇಳಿ. ಓಂ ಕ್ರಾಂ ಕ್ರೀಂ ಕ್ರೋಂ ಪಟ್ ಸ್ವಾಹ. ಈ ತರ
21 ಬಾರಿ ಅರಿಶಿನ ಕುಂಕುಮ ಕೈಯಲ್ಲಿ ಹಿಡಿಕೊಂಡು ಎಡಗೈಯಲ್ಲಿ ವಿಳೆದೆಲೆಯನ್ನು ಹಿಡಿಕೊಂಡು ಈ ಮಂತ್ರವನ್ನು 21 ಬಾರಿ ಪಠಿಸಿ ಆ 21 ಬಾರಿನೂ ಕುಂಕುಮ ಅರಿಶಿನದಿಂದ ಹಾಕಿ ಹೀಗೆ ಹೋಳನ್ನು ಮಡಚಬೇಕಾಗತ್ತೆ ವೀಕ್ಷಕರೇ. ಹೀಗೆ ಮಡಚಿದ ನಂತರ ಅರಿಶಿನ ಕೊಂಬಂದು ಗೊತ್ತಲ್ಲ ನಿಮಗೆ, ಇದು ಮನೆಯಲ್ಲಿ ಸಿಗುವಂತ ವಸ್ತುಗಳು. ಈ ಅರಿಶಿನ ಕೊಂಬು ಇದರಲ್ಲಿ ಇಟ್ಟು ಕಂಕಣ ಅಂತ ನಾವು ಕರಿತೀವಿ. ಕಂಕಣ ಅಂದ್ರೆ ಗೊತ್ತಲ್ಲ, ಶುಭ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳುವಂತ ಒಂದು ವಿಧಾನ. ಈ ತರ ಒಂದು 3 ಗಂಟನ್ನು ಈ ಕಂಕಣಕ್ಕೆ ಕಟ್ಟಬೇಕಾಗುತ್ತೆ. 2 ವಿಳೆದೆಲೆ ಮತ್ತು 1 ಅರಿಶಿಣದ ಕೊಂಬು ಸೇರಿಸಿ ಹೀಗೆ 3 ಗಂಟನ್ನು ಕಟ್ಟಾಯ್ತಾ. 3 ಗಂಟನ್ನು ಕಟ್ಟಿದ ನಂತರ ಈ ವಸ್ತು ಕಟ್ಟಿದ ನಂತರ ನೀವು ಒಂದು ದಿನ ಒಂದು ರಾತ್ರಿ ನಿಮ್ಮ ಸ್ತ್ರೀಯಾದರೆ ಎಡ ತೋಳಿನಲ್ಲಿ ಕಟ್ಕೋಬೇಕಾಗತ್ತೆ, ಪುರುಷನಾದರೆ ಬಲ ತೋಳಿನಲ್ಲಿ ಕಟ್ಕೋಬೇಕಾಗತ್ತೆ. ಒಂದು ರಾತ್ರಿ ಕಟ್ಟಿಕೊಂಡು ಮಲಗಿ ವೀಕ್ಷಕರೇ, ದೂರಾದಂತ ಹೆಂಡತಿ, ದೂರಾದಂತ ಗಂಡ, ನಿಮ್ಮ ಸಂಸಾರ ಅಗಲಿದಂತ ಸಂಸಾರ ಈ ಕಟ್ಟಿಕೊಂಡು ಮರುದಿನನೇ ನಿಮಗೆ ಸಿಹಿ ಸುದ್ದಿ ಬಂದಿರುತ್ತೆ. ಅವರಾಗಿ ಮತ್ತೆ ನಿಮ್ಮ ಮನೆ ಪ್ರವೇಶ ಮಾಡ್ತಾರೆ. ಮುಂದೆ ನಿಮ್ಮ ಸಮಸ್ಯೆ ಯಾವುದೇ ರೀತಿಯಿಂದ ಬರದೆ ಆ ನಿಮ್ಮದೇ ಆದಂತ ಸಂಸಾರ ಅನ್ಯೋನ್ಯವಾಗಿ ನಡೀತಾ ಹೋಗುತ್ತೆ ವೀಕ್ಷಕರೇ. ಹೀಗೆ ಈ ತಂತ್ರವನ್ನು ನೀವು ಯಾವತ್ತೂ ಹೇಳಿದಿನ ಗೊತ್ತಲ್ಲ ನಿಮಗೆ, ವಾರ ಜ್ಞಾಪಕ ಇದೆ ವೀಕ್ಷಕರೇ. ಆ ವಾರವನ್ನು ಕರೆಕ್ಟಾಗಿ ಮನಸ್ಸು ತೃಪ್ತಿಯಿಂದ ಏಕಾಂತದಲ್ಲಿ ಕುಳಿತುಕೊಂಡು ಮಾಡಿ, ದೂರಾದಂತ ಸಂಸಾರ ಮತ್ತೆ ನಿಮ್ದು ಒಂದಾಗುತ್ತೆ. ಮತ್ತೆ ಮುಂದೆ ಯಾವುದೇ ಕಾರಣಗಳಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತು ವೀಕ್ಷಕರೇ? ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಮತ್ತೆ ನಾವು ಮಾಡಿಕೊಡುವಂತ ವಿಧಾನ ವಿಡಿಯೋಗಳು ನೀವು ಫಸ್ಟ್ ನೋಡ್ತೀರಾ, ಮತ್ತೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ತೀರಾ. ಅರ್ಥ ಆಯ್ತು ವೀಕ್ಷಕರೇ? ಮತ್ತೆ ನಿಮಗೆ ಯಾರಾದ್ರೂ ಸ್ನೇಹಿತರೆ ಇದ್ದರೆ, ಗಂಡ ಬಿಟ್ಟವರು, ಹೆಂಡತಿ ಬಿಟ್ಟವರು, ದೂರ ಆದಂತ ಸಂಸಾರದಂತ ಜನ ಯಾರಾದ್ರೂ ನಿಮಗೆ ಗೊತ್ತಿದ್ದರೆ ಅಂತವರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಒಳ್ಳೆಯದನ್ನಾಗಲಿ. ನಮಸ್ಕಾರ.